ಶಾರ್ಟ್ ಟರ್ಮ್ ಫ್ಯಾಟ್ನಿಂಗ್ಗೆ ಬ್ರಾಯ್ಲರ್ ಫಿನಿಷರ್ ಯೂಸ್ ಮಾಡ್ತೀವಿ. ಅದೇ ಲಾಂಗ್ ಟರ್ಮ್ ಫ್ಯಾಟ್ನಿಂಗ್ಗೆ ಯಾಕೆ ಯೂಸ್ ಮಾಡಲ್ಲ? ಹಾಯ್ ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ದಯಾನಂದ್ SM ಫಾರ್ಮ್ಸಿಂದ. ಮೊದಲು ಬ್ರಾಯ್ಲರ್ ಫಿನಿಷರ್ ಬಗ್ಗೆ ಮಾತಾಡೋಣ. ಬ್ರಾಯ್ಲರ್ ಫಿನಿಷರಲ್ಲಿ ಏನೇನಿರುತ್ತೆ? ಸಿಂಪಲ್. ಎನರ್ಜಿ ಬೇಸ್ಗೆ ಮೇಜು, ಪ್ರೋಟೀನ್ ಬೇಸ್ಗೆ ಸೋಯಾ, ಫೈಬರ್ ಬೇಸ್ಗೆ DRB ಅಥವಾ ವೀಟ್ ಬ್ರೈನು, ಕ್ಯಾಲರಿಕ್ ಡೆನ್ಸಿಟಿ ಬೂಸ್ಟ್ ಮಾಡೋಕ್ಕೆ ವೆಜಿಟೇಬಲ್ ಆಯಿಲು, ಪಾಮ್ ಆಯಿಲು ಅಥವಾ ರೈಸ್ ಬ್ರೈನ್ ಆಯಿಲ್ ಯೂಸ್ ಮಾಡ್ತಾರೆ. ಇನ್ನು ಕಾಳುಗಳಲ್ಲಿ ಅಮೈನೋ ಆಸಿಡ್ ಸಿಗದಿರೋ ಕಾರಣ ಲೈಸಿನು, DLM, ಥೆರನೈನ್ ಇರುತ್ತೆ. ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಬರದೇ ಇರೋದಕ್ಕೆ DCP ಲೈಮ್ಸ್ಟೋನ್ ಪೌಡರ್ ಇರುತ್ತೆ. ಎಲ್ಲ ರೀತಿ ಟಾಕ್ಸಿನ್ ರಿಮೂವ್ ಮಾಡೋಕ್ಕೆ ಟಾಕ್ಸಿನ್ ಬೈಂಡರ್ ಕೊಡ್ತಾರೆ. ಮಿನರಲ್ಸ್ ಸಿಗೋಕ್ಕೆ ಟ್ರೇಸ್ ಮಿನರಲ್ಸ್ನ ಆ್ಯಡ್ ಮಾಡಿರ್ತಾರೆ. ಇನ್ನು ಕಾಳುಗಳಲ್ಲಿ ಇರೋ ಆ್ಯಸಿಡ್ನ ಬ್ರೇಕ್ ಮಾಡಿ ಡೈಜೆಷನ್ ಇಂಪ್ರೂವ್ ಮಾಡೋಕ್ಕೆ ಎನ್ಸೈಮು ಮತ್ತು ಫೈಟೇಸ್ ಇರುತ್ತೆ. ಯಾಕಪ್ಪ ಇದನ್ನೆಲ್ಲ ಹೇಳ್ತಿದ್ದೀನಿ ಅಂತನಾ? ವಿಷಯ ಇದೆ. ಸರಿ, ಇಷ್ಟೆಲ್ಲ ಇದ್ರೂ ಲಾಂಗ್ ಟರ್ಮ್ ಫ್ಯಾಟ್ನಿಂಗ್ಗೆ ಬ್ರಾಯ್ಲರ್ ಫಿನಿಷರ್ ಸೇಫ್ ಅಲ್ಲ. ಯಾಕಂದರೆ ಕುರಿಗಳ ಡೈಜೆಸ್ಟಿವ್ ಸಿಸ್ಟಮ್ ಕೋಳಿಗಳಿಗಿಂತ ತುಂಬ ವಿಭಿನ್ನ. ಬ್ರಾಯ್ಲರ್ ಫಿನಿಷರಲ್ಲಿ ಮೇನ್ ಆಗಿ ಕಾಪರ್ ಹೆವಿ ಆಗಿರುತ್ತೆ. ಇದು ಕೋಳಿಗಳ ಡೆವಲಪ್ಮೆಂಟ್ಗೆ ಹೆವಿ ಯೂಸ್ಫುಲ್. ಬಟ್ ಕುರಿಗಳಿಗೆ ಸ್ವಲ್ಪ ಇದು ಲಿವರ್ಗೆ ಪ್ರಾಬ್ಲಮ್ ಆಗುತ್ತೆ. ಇದರಲ್ಲಿ 18 to 19% ಪ್ರೋಟೀನು ಮತ್ತು ಬರೀ 4% ಫೈಬರ್ ಇರುತ್ತೆ. ಆದರೆ ಕುರಿಗಳಿಗೆ 12 ಇಂದ 15% ಫೈಬರ್ ಬೇಕು. ಇದರಲ್ಲಿ ಹೈ ಫಾಸ್ಫರಸ್ ಕಂಟೆಂಟ್ ಇರುತ್ತೆ ಕೋಳಿ ಬೋನ್ ಡೆವಲಪ್ಮೆಂಟ್ಗೋಸ್ಕರ. ಬಟ್ ಕುರಿಗಳಿಗೆ ಯೂಸ್ ಮಾಡಿದಾಗ ಸ್ಟೋನ್ಸ್ ಫಾರ್ಮ್ ಆಗಿ ಯೂರಿನರಿ ಟ್ರ್ಯಾಕ್ಟ್ ಬ್ಲಾಕ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಇದು ಕೋಳಿಗಳಿಗೆ ಮಾಡಿರೋದ್ರಿಂದ, ಅದಕ್ಕೆ ಒಂದೇ ಹೊಟ್ಟೆ ಇರೋದ್ರಿಂದ ಅಮೈನೋ ಆಸಿಡ್ಸ್ ಬೇಗ ಅಬ್ಸರ್ವ್ ಆಗುತ್ತೆ. ಆದರೆ ಕುರಿಗಳಿಗೆ 4 ಹೊಟ್ಟೆ ಇರೋದ್ರಿಂದ ಅದಕ್ಕೆ ಬೇಕಾದ ಬೈಪಾಸ್ ಪ್ರೋಟೀನ್ ಬ್ರಾಯ್ಲರ್ ಫಿನಿಷರಿಂದ ಸಿಗಲ್ಲ. ಸರಿ, ಇಷ್ಟೆಲ್ಲ ಡಿಸ್ಅಡ್ವಾಂಟೇಜ್ ಇದ್ದರೂ ಶಾರ್ಟ್ ಟರ್ಮ್ ಫ್ಯಾಟ್ನಿಂಗ್ಗೆ ಇದನ್ನೇ ಯಾಕೆ ಯೂಸ್ ಮಾಡ್ತೀವಿ? ಯಾಕೆ ಅಂದರೆ ಬ್ರಾಯ್ಲರ್ ಫಿನಿಷರ್ ಒಂದು ಹೈ ಪ್ರೋಟೀನ್ ಫೀಡ್ ಮತ್ತು ಇದರಲ್ಲಿ ಈಸಿಯಾಗಿ ಡೈಜೆಸ್ಟ್ ಆಗೋ ಫ್ಯಾಟ್ಸ್ ಇರುತ್ತೆ. ಮತ್ತು ರ್ಯಾಪಿಡ್ ಫ್ಯಾಟ್ನಿಂಗ್ ಆ್ಯಂಡ್ ವೆಯ್ಟ್ ಗೇನ್ಗೆ ಇದು ತುಂಬ ಹೆಲ್ಪ್ ಆಗುತ್ತೆ. ಮೇನಾಗಿ ಕೆಂಗೂರು ಬ್ರೀಡ್ ಬಾಡಿ ಕಾಂಪೋಸಿಷನ್ ಈ ಹೈ ಎನರ್ಜಿ ಬ್ರಾಯ್ಲರ್ ಫಿನಿಷರ್ ಫೀಡ್ಗೆ ಚೆನ್ನಾಗಿ ರೆಸ್ಪಾಂಡ್ ಮಾಡುತ್ತೆ. ಸರಿ, ನಿಮ್ಮ ಪ್ರಶ್ನೆ ಅರ್ಥ ಆಯಿತು. ಲಾಂಗ್ ಟರ್ಮ್ ಫ್ಯಾಟ್ನಿಂಗ್ ಮಾಡಬೇಕು, ಅದು ಬ್ರಾಯ್ಲರ್ ಫಿನಿಷರ್ ಯೂಸ್ ಮಾಡದೆ ಮಾಡಬೇಕು. ಲಾಂಗ್ ಟರ್ಮ್ ಫ್ಯಾಟ್ನಿಂಗ್ಗೆ ನನ್ನ ಆಲ್ಟರ್ನೇಟ್ ಸಜೆಷನು ಎನರ್ಜಿ ಬೇಸ್ಗೆ ಮೇಜು 50% ಯೂಸ್ ಮಾಡಿ, ಪ್ರೋಟೀನ್ ಬೇಸ್ಗೆ ಕಡಲೆ ಹಿಂಡಿ ಅಥವಾ ಸೋಯಾ ಹಿಂಡಿ ಯೂಸ್ ಮಾಡಿ 20%, ಫೈಬರ್ಗೆ ವೀಟ್ ಬ್ರೈನ್ ಅಥವಾ DRB ಯೂಸ್ ಮಾಡಿ 20%, 5% ಮೊಲಾಸಸ್ ಯೂಸ್ ಮಾಡಿ, 2% ಕ್ಯಾಲ್ಸಿಯೇಟ್ ಪೌಡರ್ ಯೂಸ್ ಮಾಡಿ, 3% ಮಿನರಲ್ ಮಿಕ್ಸ್ಚರ್ ಮತ್ತು ಸಾಲ್ಟ್ ಯೂಸ್ ಮಾಡಿ. ಸೊ ಕೊನೆಯದಾಗಿ ಬ್ರಾಯ್ಲರ್ ಫಿನಿಷರ್ ಹಾಕಿದ್ರೆ ಯಾಕೆ ಬೇಗ ರ್ಯಾಪಿಡ್ ವೆಯ್ಟ್ ಬರುತ್ತೆ ಅಂದರೆ 18 to 19% ಪ್ರೋಟೀನ್ ಇರುತ್ತೆ, 3000 ಕಿಲೋ ಕ್ಯಾಲರಿ ಎನರ್ಜಿ ಇರುತ್ತೆ. ರಿಸ್ಕ್ ಯಾಕೆ ಅಂದರೆ ಬರೀ 4% ಫೈಬರ್ ಇರುತ್ತೆ. ಫೀಡ್ ಬಗ್ಗೆ ಇನ್ನು ಏನೇ ಡೌಟ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಫೀಡ್ ಅಂತ ಮೆನ್ಷನ್ ಮಾಡಿ. ಕಮೆಂಟ್ ಬಾಕ್ಸ್ನ ಧ್ವಂಸ ಮಾಡಿ. ಪ್ರಶ್ನೆ ನಿಮ್ಮದು, ಉತ್ತರ ನಂದು. ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.